ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇನೆ. ನಿಮ್ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಟಾಟಾ ಬೋಲ್ಟ್ ಅಂತ ಸರ್. ಮಾಡಲು ಸರ್ ಮಾಡಲ್ 2000 ಇದು 3/10/2016 ರೀ. 2016 ಮಾಡಲು. ಹ್ಞೂ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಇದು ಡೀಸೆಲ್ ರೀ ಇದು. ಓಕೆ. ಈಗ ಗಾಡಿಗೆ ಓನರ್ ಎಷ್ಟೇ ಸರ್? ಇದು ಫಸ್ಟ್ನೇ ಓನರ್ ರೀ. ನಾ ತೊಗೊಂಡಿದ್ದು ಸೆಕೆಂಡ್ ಓನರ್ ರೀ. ಓಕೆ. ಎಷ್ಟು ದಿನ ಆಯ್ತು ನೀವು ತೊಗೊಂಡಾಲೆ? ನಾ ತೊಗೊಂಡು ಈಗ 1 ತಿಂಗಳು ಆತು ರೀ. ಓಕೆ. ಈಗ ಗಾಡಿ 1 ತಿಂಗಳಾಯ್ತು ಅಂತ ಮತ್ತೆ ವಾಪಸ್ ಕೊಡ್ತೀರಿ, ಏನೋ ಪ್ರಾಬ್ಲಮ್ಮ ಹಿಂಗೆ ಇದು? ಪ್ರಾಬ್ಲಮ್ ಅಂತ ಏನಿಲ್ಲ ರೀ. ನಮ್ಮ ತಮ್ಮಾರೊಬ್ರು ಅವ್ರ ಗಾಡಿ ಇದು ಬಾಡಿಗೆ ಹೊಡಿತೀನಿ ಅಂತೇಳಿ ತೊಗೊಂಡಿದ್ದೀವಿ ರೀ. ಹಾಂ, ವೈಟ್ ಬೋರ್ಡ್ ಅಲ್ವಾ ಇದು? ಹಾಂ, ಈ ವೈಟ್ ಬೋರ್ಡ್ ರೀ. ಅಂದ್ರೆ ಅದನ್ನ ಎಲ್ಲೋ ಬೋರ್ಡ್ ಮಾಡಿಸಿ ಗ್ಯಾರಂಟಿ ಇತ್ತು ರೀ ಗಾಡಿ ಅದು. ಹ್ಞೂ. ಎಲ್ಲೋ ಬೋರ್ಡ್ ಮಾಡಿಸಿ ಬಾಡಿಗೆ ಹಚ್ಬೇಕಂತೇಳಿ ತೊಗೊಂಡಿದ್ರಿ ಅದು ಗಾಡಿ. ಹ್ಞೂ ಹ್ಞೂ ಹ್ಞೂ. ಅವ್ರು ಏನು ಮಾಡಿದ್ರು, ಸಡನ್ ಆಗಿ ಒಂದು ಕಂಪ್ನ್ಯಾಗ ಅವ್ರಿಗೆ ನೌಕರಿ ಬಂತು ರೀ. ಓಕೆ, ಇರಲಿ ಬಿಡಿ, ನಿಮ್ಮ ಪರ್ಸ್ನಲ್ ವಿಚಾರ ಅದು. ಹಾಂ, ಹಿಂಗಾಗಿ ಹೋದ್ರಿ ಅವ್ರು. ಈ ಕಿಲೋಮೀಟ್ರ್ ಎಷ್ಟು ಹೊಡಿದೆ ಗಾಡಿ? ಕಿಲೋಮೀಟ್ರ್ 40 ಹೊಡೈತೆ ರೀ. ಬರೀ 40,000? 40,000 ರೀ. ಅಷ್ಟೇನಾ? ಅಷ್ಟೇ ರೀ. ಅವ್ರ 35 ಓಡಿಸಿದ್ರಿ ಅವ್ರು. ಹಾಂ ಹಾಂ. ನಾವೊಂದು ಬಂದು 5 ಓಡಿಸೀನಿ ರೀ. ಓಕೆ. ಏನು ಅವ್ರೇನು ಶೋರೂಮ್ ಇಸ್ಟ್ರಿ ಮಾಡಿಸಿದ್ರ ಅಥವಾ ಹೊರಗಡೆ ಮಾಡಿಸಿದ್ರ ಸರ್? ಏನಾದರೂ ಅದೆಲ್ಲ ಶೋರೂಮ್ ಹಿಸ್ಟ್ರಿನ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಸರ್ ಗಾಡೀಲಿ? ಟೈರ್ ಎಲ್ಲ ಹಿಂದೆ 2 100% ಅದಾವೆ ರೀ. ಹ್ಞೂ. ಈಗ ನಾ ಬಂದ ಮ್ಯಾಗ ಹಾಕ್ತೀನಿ ರೀ. ಮುಂದಿನ ಒಂದು 80-90% ಅದಾವೆ ರೀ. ಓಕೆ. ಮೈಲೇಜ್ ಏನು ಬರುತ್ತೆ ಸರ್ ಈ ಗಾಡಿ? ಮೈಲೇಜ್ ರೀ ಹಾವೇರಿನ್ಯಾಗ ಆದ್ರೆ 24-25 ಬರ್ತೈತೆ ರೀ. ಹ್ಞೂ ಹ್ಞೂ. ಮತ್ತು ಹಿಂಗೆ ಲೋಕಲ್ ಅತಿ ಓಡಾಡ್ರಿ ಒಂದು 22 ಅಂತೂ ಕಣ್ಮುಚ್ಚಿ ಬರ್ತೈತೆ ರೀ. ಹ್ಞೂ. ಮೈಲೇಜ್ಗೆ ಏನು ಗುಡ್ ಐತಿ, ಗುಡ್ ಕಂಡೀಷನ್ ಗಾಡಿ ಐತಿ ಬಿಡ್ರಿ ಮೈಲೇಜ್. ಓಕೆ. ಒಳಗಡೆ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಓಕೆ ಎಲ್ಲ ಅಲ್ವಾ? ಅದಾವೆ ರೀ. AC, ಪವರ್ ಸ್ಟೀರಿಂಗ್, ಹ್ಞೂ ಪವರ್ ವಿಂಡೋ ಹ್ಞೂ ಹ್ಞೂ. ಎಲ್ಲ ವರ್ಕಿಂಗ್ ಐತಿ, ಏನು ಪ್ರಾಬ್ಲಮ್ ಇಲ್ಲ ರೀ. ಓಕೆ. ಇನ್ಸೂರೆನ್ಸು? ಹಾಂ ರೀ. ಇನ್ಸೂರೆನ್ಸ್ ಹಾಕ್ಸಿದ್ರಾ? ಹಾಂ, ಇನ್ಸೂರೆನ್ಸ್ ಮಾಡ್ಸೈತ್ರಿ ನಮ್ಮ ಹೆಸರಲ್ಲೇ ಮಾಡಿ. ಈಗ ನಮ್ಮ ಹೆಸರಲ್ಲೇ ಮಾಡ್ಸೈತ್ರಿ ಈಗ. ಹ್ಞೂ ಹ್ಞೂ. ಇನ್ನೂ ನಮ್ಮ ಹೆಸರಲ್ಲೇ ಆಗಿಲ್ಲ ರೀ ಗಾಡಿ. ಹ್ಞೂ. ಆದ್ರೆ ಮಾಡ್ಸೀವಿ ರೀ ಈಗ ಮೊನ್ನೆ. ಓಕೆ. ಗಾಡಿ ಮೇಲೆ ಹೌದು. ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಫೈನಾನ್ಸ್ ಅಂದ್ರೆ ಗಾಡಿ ಮೇಲೆ ಲೋನ್ ಹಾಕ್ಸಿರ್ತಾರಲ್ಲ ಆ ಟೈಪ್ ಏನಾದ್ರು? ಇಲ್ಲ ರೀ. ಲೋನ್ಗೆ ಏನಿಲ್ಲ ರೀ. ಹ್ಞೂ. ಓಕೆ. ಈ ಗಾಡಿ ಇರೋದೆಲ್ಲಿ ಸರ್ ಲೊಕೇಶನು? ಗಾಡಿ ಇದು ಬೆಳಗಾವ್ದಾಗ ಇರ್ತೈತಿ. ಬೆಳಗಾವಿ. ಬೆಳಗಾವಿ ಸಿಟಿನಾ? ಹಾಂ, ಸಿಟಿ ಒಳಗೆ ರೀ. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಇದಾವಾ? ಡಾಕ್ಯುಮೆಂಟ್ಸ್ ಅಂದ್ರೆ ಈಗ ಅವ ಇನ್ನೂ ನಮ್ಮ ಹೆಸರಲ್ಲೇ ಆಗಿಲ್ಲ ರೀ ಗಾಡಿ ಅದ. ಓಕೆ. ಈಗ ನಿಮ್ಮ ಕೈಗೆ ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ಲು? ಒರಿಜಿನಲ್ ಕೊಟ್ಟಿಲ್ಲ ಸರ್. ಹ್ಞೂ. ಇವು ಕೊಡ್ತಾರಲ್ಲ ರೀ ಜೆರಾಕ್ಸ್ ಐತಿ. ಹ್ಞೂ. ಈಗ ಇದರಿಂದ ಆಗಿದ್ರಿ ಇದು. ಯಾಕಂದ್ರೆ ನಾವು ಮಾರುತಿ ಕಂಪ್ನಿಯಿಂದ ತೊಗೊಂಡಿದ್ರಿ ಇದನ್ನ. ಹ್ಞೂ ಹ್ಞೂ. ಅವ್ರು ಎಕ್ಸ್ಚೇಂಜ್ ಮಾಡಿದ್ರಿ ಇದನ್ನ ಗಾಡಿ. ಓಕೆ. ಹಾಂ, ಹಿಂಗಾಗಿ ನಾವು ನಮ್ಮ ಹೆಸರಲ್ಲೇ ಮಾಡೋ ಮಟ ಅಂತೇಳಿ ಅವ್ರು ಇಟ್ಕೊಂಡಾರ ಈಗ. ಓಕೆ. ಕೊಡ್ತಾರೆ ರೀ ಅವ್ರೇನೀಗ. ಈಗ ಭಾಳ ಆದ್ರೆ ಇನ್ನೊಂದು 10-15 ದಿನದಾಗ ನಮ್ಮ ಹೆಸರಲ್ಲೇ ಆಗಿ ಬರ್ಬೋದು ರೀ ಗಾಡಿ ಅದು. ಸರಿ. ಎಷ್ಟು ಹೇಳ್ತೀರಾ ಸರ್ ಗಾಡಿ ರೇಟು? ಗಾಡಿ ನಾನು
465ಕ್ಕೆ ತೊಗೊಂಡ್ರಿ ಗಾಡಿ ಅದನ್ನ. ಹ್ಞೂ ಈಗ ನೋಡ್ಬೇಕ್ರಿ ಸ್ವಲ್ಪ ಈಗ ಮತ್ತೇನು ನಾನು ತೊಗೊಂಡು ಒಂದೇ ತಿಂಗಳಾಯ್ತು, ಭಾಳ ಏನು ಓಡಿಸಿಲ್ಲ ರೀ ಅದನ್ನ. ಓಕೆ. ಮತ್ತು ಗಾಡಿ ಮತ್ತು ಎಲ್ಲಿ ಕ್ರ್ಯಾಚ್ ಇಲ್ಲ ಏನಿಲ್ಲ, ಹೊಸದು ಇದ್ದಂಗೆ ರೀ ಗಾಡಿ ಅದ. ಹ್ಞೂ ನೋಡಿ ಸ್ವಲ್ಪ ಏನಾರ ಒಂದು 5-10 ಕಡಿಮೆ ಅಂದ್ರೆ ಕೊಡ್ಬೋದು ಅಂತ ನಂದು ರೀ. ಮಾಡಲ್ ಎಷ್ಟು ಅಂದ್ರೆ ಇದು? ಮಾಡಲ್ ರೀ ತಾರೀಖು 3 ರೀ 10ನೇ ತಿಂಗಳ 2016 ರೀ. 16 ಮಾಡಲೇ 465 ತೊಗೊಂಡಿದ್ದೀರಾ? ಹೌದು ರೀ. ಭಾಳ ಜಾಸ್ತಿ ತೊಗೊಂಡಿದ್ದೀರಾ? ಇಲ್ಲ ಗಾಡಿ ಮಾತ್ರ ಕಂಡೀಷನ್ ಇತ್ತು ರೀ, ಹಿಂಗಾಗಿ ನಾವು ತೊಗೊಂಡಿದ್ವಿ ಅದನ್ನು. ಈಗೆಲ್ಲ ಜಿ ಎಸ್ ಟಿ ಕಮ್ಮಿ ಇದಾವಲ್ಲ ಸರ್, ಅವಾಗಿನ ರೇಟೇ 4 ಲಕ್ಷ 5 ಲಕ್ಷ ಇತ್ತೇನಾ ಗಾಡಿ. ಹೌದು ರೀ. ನೀವು ಅದೇ ರೇಟ್ಗೆ ಈಗ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ? ಇಲ್ಲ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತ್ರಿ, ಹಿಂಗಾಗಿ ತೊಗೊಂಡಿದ್ದೆ. ಹ್ಞೂ ಅದು ಹೊಸದಾಗ 9 ಲಕ್ಷ ರೂಪಾಯಿ ಐತಿ ಬಿಡ್ರಿ ಆಗ. ಹ್ಞೂ ಸರಿ, ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಸರ್. ಸರಿ ಸರ್, ಓಕೆ.